ಇಂದಿನ ಇಂದಿನ ಸಾಮಾಜಿಕ ಮತ್ತು ಈ ಒಂದಿನ ರಾಜಕೀಯ ಪರಿಸ್ಥಿತಿಯನ್ನು ತಗೊಂಡ್ರೆ ನಾನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ BSP ಪಕ್ಷದಿಂದ ಸ್ಪರ್ಧಿಸಿದ್ದೇನೆ. ಹಾಗೆ ಬೇರೆ ಬೇರೆ ರಾಜಕೀಯ ಪಕ್ಷದವರು ಕೂಡ ಸ್ಪರ್ಧಿಸಿದ್ದಾರೆ. ಆದರೆ ನಾನು ರಾಜಕೀಯಕ್ಕೆ ಹೊಸಬಳು. ನಾನು ಪ್ರಥಮ ಬಾರಿಗೆ ಸ್ಪರ್ಧಿಸ್ತಾ ಇರೋದು. ಬೇರೆ ಎಲ್ರಿಗೂ ಬೇರೆ ಬೇರೆ ರೀತಿಯ ಹಿನ್ನೆಲೆ ಇದೆ. ಅಂದರೆ ದುಡ್ಡಿನ ಹಿನ್ನೆಲೆ ಇರ್ಬೋದು, ಅಥವಾ ಇನ್ನೇನೇ ಆಸೆಗಳು ಆಮಿಷಗಳನ್ನು ತೋರಿಸುವಂಥ ಒಂದು ಪರಿಸ್ಥಿತಿ ಇರ್ಬೋದು. ನಾನು ಮತದಾರರಿಗೆ ಹೇಳೋದೇನು ಅಂತ ಹೇಳಿದ್ರೆ, ನ್ಯಾಯವಾದ ರೀತಿಯಲ್ಲಿ ಏನೇ ಆಮಿಷಗಳನ್ನು ಯಾರೇ ತೋರಿಸಿದ್ರು ಕೂಡ ಅದಕ್ಕೆ ಬಲಿಯಾಗದೆ ಯಾರು ಸರಿಯಾದ ರೀತಿಯಲ್ಲಿ ಸೇವೆ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೋ ಅಂಥವ್ರಿಗೆ ಪ್ರಾಮಾಣಿಕವಾಗಿ ಮತ ಹಾಕಿ. ಜೊತೆಗೆ ಎಷ್ಟೋ ಜನ ಸುಶಿಕ್ಷಿತರು ಇವತ್ತು ಮತದಾನ ಮಾಡ್ತಾ ಇಲ್ಲ, ಮಹಿಳೆಯರು ಮತದಾನ ಮಾಡ್ತಾ ಇಲ್ಲ. ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಅಂದರೆ ಬರೀ ಚರ್ಚೆ ಮಾಡ್ತಾರಷ್ಟೇ, ಆ ಪಕ್ಷ ಹೀಗೆ ಈ ಪಕ್ಷ ಹೀಗೆ ಅಂತ ಕಮೆಂಟ್ಸ್ ಮಾಡ್ತಾರೆ ಅಥವಾ ಗಾಸಿಪ್ ಮಾಡ್ತಾರೆ. ಇದನ್ನು ಬಿಟ್ಟು ಬೀದಿಗೆ ಬಂದು ಎಲ್ಲರೂ ಮತದಾನ ದಿವಸ ಪ್ರತಿಯೊಬ್ಬರು ಮತ ಚಲಾಯಿಸಿದರೆ ಖಂಡಿತವಾಗಿ ಒಳ್ಳೆಯ ಅಭ್ಯರ್ಥಿ ಆರಿಸಿ ಬರಲಿಕ್ಕೆ ಸಾಧ್ಯ. ಅದನ್ನು ನಾನು ಮುಖ್ಯವಾಗಿ ಮಹಿಳೆಯರಿಗೆ, ನಾನೊಬ್ಬ ಮಹಿಳೆಯಾಗಿ ನಾನು ಬಹಳ ಜೀವನದಲ್ಲಿ ಕಷ್ಟ ನಷ್ಟ ನೋವುಗಳನ್ನು ಅನುಭವಿಸಿದ್ದೇನೆ. ಅದೇ ರೀತಿ ಬೇರೆ ಮಹಿಳೆಯರ ಕಷ್ಟಗಳು ಏನು ಅಂತ ನನಗರ್ಥ ಆಗುತ್ತೆ. ಅಂದರೆ ಹೊಟ್ಟೆ ನೋವು ಬಂದವರಿಗೆ ಮಾತ್ರ ಇನ್ನೊಬ್ಬರ ಹೊಟ್ಟೆ ನೋವಿನ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಹೊಟ್ಟೆ ತುಂಬದವರಿಗೆ ಹಸಿವಾದವರ ಕಷ್ಟ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಲ್ಲಿ ನಾನು ಹೇಳೋದಾದರೆ, ನಾನು ಬಹುಶಃ ಈ ಇಂದಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಪಕ್ಷದಿಂದ ನಿಂತ ಎಲ್ಲ ಅಭ್ಯರ್ಥಿಗಳಿಗಿಂತ ಹೆಚ್ಚು ನಿಮಗೆ ಪ್ರಾಮಾಣಿಕವಾಗಿ ಸೇವೆಯನ್ನು ಕೊಡಬಲ್ಲೆ ಅಂತ ಒಂದು ನನ್ನ ಅಭಿಪ್ರಾಯ. ಇದನ್ನು ನೋಡಿ ನೀವು ದಯವಿಟ್ಟು ಎಲ್ಲರೂ ಯಾರೂ ಮತವನ್ನು ಪೋಲು ಮಾಡದೆ ಮತ ಚಲಾಯಿಸಿ ನನ್ನನ್ನು ಗೆಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತೇನೆ.